ಆ ಭೈರಾದೇವಿನ ಭೇಟಿ ಮಾಡಬೇಕು ಅನ್ಕೊಂಡಿವನೇ. ಇದೆಲ್ಲ ಶಂಕರ, ಭೈರಾದೇವಿ ಜೊತೆಗೆ ಕೈ ಜೋಡಿಸ್ಬೇಕು ಅನ್ಕೊಂಡಿದ್ಯಲ್ಲ. ಯೋಳ ಮಗ, ನೀನ್ ಹಂಗ ಅನ್ಕೊಂಡಿದ್ಯೇ? ಏನ್ ಹೇಳ್ತಿದ್ಯಾ ಶಂಕರ? ಅವಳು ಸರಿಕಿಲ್ಲ ಅಂದ್ಮೇಲೂ ಅವಳ ಪರನ ವಹಿಸ್ಕೊಂಡೋಯ್ತೀಯ. ಅಲ್ಲ ಕಣ್ಲ ಶಂಕರ, ಅವಳ ಬಗ್ಗೆ ಗೊತ್ತಿದ್ದು ನೀನ್ ಈ ನಿರ್ಧಾರ ತಗೊಂಡಿದ್ಯಲ್ಲ, ಇದು ಸರಿನೇಲ್ಲ? ನೋಡಿದ್ರಾ, ಇದೇ ನಾನು ಈ ನಿರ್ಧಾರ ತಗೊಳಕ್ ಕಾರಣ ಆಯ್ತಾ ಇರೋದು. ನೆನ್ನೆ ಒಬ್ಬೊಬ್ರಾಗೆ ಬಂದು ಆ ಭೈರಾದೇವಿ ಜೊತೆ ಸೇರ್ಬೇಡ ಮಗ ಅಂದ್ರಿ. ಅದೇ ತರ ಒಬ್ಬೊಬ್ರಾಗೆ ಬಂದು ನಿಮ್ಮ ಅಪ್ಪಯ್ಯನ ಜೊತೆಯಾಗಿ ನಿಂತ್ಕೊಂತ ಒಬ್ರನ್ನ ಹೇಳಿದ್ರ? ಆಹಾ, ಯಾರು ಹೇಳಲಿಲ್ಲ. ಇವತ್ತಿಗೂ ನೋಡಿ, ಅವಳ ಜೊತೆಯಾಗಿ ಸೇರ್ಬೇಡ ಅಂತ ಇದ್ದೀರಿ ಹೊರತು ಯಾಕೆ ಹೋಯ್ತೀವನಿ ಅಂತ ಒಬ್ರು ಕೇಳ್ತಾ ಇಲ್ಲ. ಎಲ್ಲ ಸ್ವಾರ್ಥ, ನೀವೆಲ್ಲ ಸ್ವಾರ್ಥಿಗಳೇ. ನೀವುಗಳೆಲ್ಲ ನಿಮ್ಗೆ ಏನೇನು ಬೇಕು ಅದನ್ನು ಹೇಳ್ಬಿಟ್ರಿ. ನನ್ನ ಮನ್ಸಿನಾಗ ಏನದೆ, ಏನು ಓಡ್ತಾ ಇದೆ, ಯಾರಿಗೂ ತಿಳ್ಕೊಳ್ಳೋ ಆಸಕ್ತಿ ಇರಲಿಲ್ಲ. ನಿಮ್ಗಳ ಮಧ್ಯದಾಗೆ ನನ್ನ ಅಮ್ಮಿ, ಅವ್ರು ಮಾತ್ರ ಚಿನ್ನದಂತವ್ರು. ಅವ್ರು ನನ್ನ ತಾವು ಬಂದು ನಿಮ್ಗೇನು ಅನ್ನಿಸ್ತದೋ ನೀವು ಅದನ್ನು ಮಾಡಿ, ನಿಮ್ಮ ನಿರ್ಧಾರನ ನಾನು ಸ್ವಾಗತಿಸ್ತೀನಿ ಅಂದ್ರು. ನಾನು ಹೇಳ್ದಂಗೆ ಮಾಡಬೇಕು, ಅವ್ರ ಪರವಾಗಿ ನಿಲ್ಬೇಕು, ಇವ್ರ ಪರವಾಗಿ ನಿಲ್ಬೇಕು ಅಂತ ಒಂದು ಮಾತನ್ನು ಹೇಳಲಿಲ್ಲ. ಅಪ್ಪಯ್ಯ ಅವ್ರಷ್ಟೇ ಅಲ್ಲ, ಅವ್ರ ಮನೆಯವರು ಅದನ್ನೇ ಹೇಳಿದ್ರು. ಇದು ಅಪ್ಪಯ್ಯ ಸಂಸ್ಕಾರ ಅಂದ್ರೆ. ಆ ಸಂಸ್ಕಾರ ಅಲ್ಲದೆ ಇಲ್ಲಿ ಯಾಕಿಲ್ಲ? ಅವ್ವ, ನೀನಾರ ಹೇಳು, ನಮ್ಮ ಮನೆಯಾಗ ಮಾತ್ರ ಆ ಸಂಸ್ಕಾರ ಯಾಕಿಲ್ಲ? ನನ್ನ ಪ್ರಶ್ನೆಗೆ ನಿಮ್ಗಳು ಯಾರ ಹತ್ರನೂ ಉತ್ತರ ಇಲ್ಲ. ನನ್ನ ನಿರ್ಧಾರ ಏನು ಅಂತ ನಾನು ನಿಮ್ಮ ಹತ್ರ ಹೇಳಿವ್ನಿ. ಭೈರಾದೇವಿ ತಾನಾಗೆ ಬಂದು ಕರೆದಿದ್ದಕ್ಕೆ ನಾನು ಇವಾಗ ಹೋಯ್ತಾ ಇವನಿ. ನಿಮ್ಗೆಲ್ಲ ವಿಷಯ ಹೇಳ್ಬೇಕಾಗಿತ್ತು, ಹೇಳಿವ್ನಿ. ನಾನಿನ್ನು ಹೊರಡ್ತೀನಿ. ಕಣ್ಬಿಡಿ, ನಿಮ್ಗೇನು ಆಗಿಲ್ಲ ತಾನೆ ಅಮ್ಮ?
ಇಲ್ಲಿ ನೋಡಿ ಅಮ್ಮ, ನಿಮ್ಗೇನು ಆಗಿಲ್ಲ ತಾನೆ ಅಮ್ಮ? ಇಲ್ಲಿ ನೋಡಿಮ್ಮ, ನಿಮ್ಗೇನು ಆಗಿಲ್ಲ ತಾನೆ ಅಮ್ಮ? ಇನ್ನೇನು ಆಗಿಲ್ಲ, ಇನ್ನೇನು ಆಗಿಲ್ಲ ಅಲ್ವಾ? ಇಲ್ಲ ಅಮ್ಮ. ಅಮ್ಮ ಅಮ್ಮ ಅಮ್ಮ, ಎದೋಳಿಮ್ಮ. ಏನ್ರಿ ಮಾಡ್ತಿದ್ರಾ ಇಲ್ಲಿ? ಮೇಡಮ್, ಅಮ್ಮ ಪ್ರಜ್ಞೆ ತಪ್ಪಿ. ಏನ್ರಿ ಮುಖ ನೋಡ್ತಿದ್ರಾ? ಅರೆಸ್ಟ್ ಮಾಡಿ ಇವ್ರನ್ನ. ನಾನು ಯಾಕೆ ಅರೆಸ್ಟ್ ಮಾಡ್ತೀರಾ? ನಾನೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಕಣ್ಣು ಮುಂದೆನೆ ಸಾಕ್ಷಿ ಇದೆ. ಏನ್ರಿ ನಿಮ್ದು? ಅರೆಸ್ಟ್ ಮಾಡ್ರಿ ಇವ್ರನ್ನ. ಇಲ್ಲ ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮಾತು ಕೇಳಿ. ಅಯ್ಯೋ ಮೇಡಮ್, ನನ್ನ ಮಗಳು. ತಲುಪಿಸಿ ಆಂಬ್ಯುಲೆನ್ಸ್ ಫೋನ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಕಾರನ್ನ ಸ್ಟೇಷನ್ ಹತ್ರ ತಗೊಂಡ್ ಬನ್ನಿ. ಓಕೆ ಮೇಡಮ್. ದೀಪು, 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 ಅಯ್ಯೋ, ದೀಪು. ದೇವಪ್ಪ, ದೇವಪ್ಪ, ಏನಾಯ್ತಪ್ಪ? ನಂಜುಂಡನ ಕೇಳ್ಕೊಂಡು ಬಂದ್ರಿ? ದೇವಪ್ಪ, ಸುಂದ್ರಮ್ಮ, ಇವನು ರಾಕ್ಷಸ. ನಿಮ್ಮ ಅಂಬಾನ ಸ್ವಲ್ಪ ನೋಡ್ಕೊಳ್ಳೋದಿಲ್ಲ. ಅವಳಿಗೆ ನರಕ ತೋರಿಸ್ಬಿಡ್ತಾನೆ. ಇವನು ಕೊಟ್ಟು ಮದುವೆ ಮಾಡಬೇಡಿ. ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ? ಇಲ್ಲಿ ಏನ್ ನಡೀತಾ ಇದೆ? ಏನಾಯ್ತು ಅಂತ ಯಾರಾದ್ರೂ ಸರಿಯಾಗಿ ಹೇಳಿ. ಅಣ್ಣ, ಇದೆಲ್ಲ ಸುಳ್ಳು ಅಂತ ಹೇಳೋಣ. ಏನೇನು ಹೇಳಿದ್ರೆ ಆಮೇಲೆ ಒದೆ ತಿನ್ಬೇಕಾಗುತ್ತೆ. ನೋಡ್ಕೊಂಡು ಮಾತಾಡೋಣ. ಇರಿ ದೇವಪ್ಪ, ಇವನು ಹೇಳೋದ್ನೆಲ್ಲ ಅಂಬಾ ಮುಂದೆನೆ ಹೇಳಿ. ಪಾಪ ಇವನಿಂದಾಗಿ ಅನ್ಯಾಯವಾಗಿ ಆ ಹುಡುಗಿನ ಕೋಣಲ್ಲಿ ಕೂಡ ಹಾಕೋ ಹಾಗಾಯ್ತು. ಹೌದು, ನಾರಾಯಣಿ ಮಾತು ಸರಿ ಇದೆ. ಅಮ್ಮನ ಕರೀದೇವಪ್ಪ. ನಂಜುಂಡ, ಹೇಳ. ಏನೋ ಮಾಡೋಕ್ಕೋಗಿ ಏನೋ ಆಗ್ತಾ ಇದೆಯಲ್ಲ. ಇಲ್ಲೇನಾದರೂ ದೇವಾಗಿ ವೈದ್ಯ? ನಂಜುಂಡ, ಏನು ವಿಷಯ ಅಂತ ಸರಿಯಾಗಿ ಹೇಳು. ಅಂಬಾನ ನೀವು ಸುಖವಾಗಿ ನೋಡ್ಕೊಳ್ಳಲ್ಲ ಅಂತ ಇವರೆಲ್ಲ ಯಾಕೆ ಹೇಳ್ತಿದ್ದಾರೆ? ಅದು ದೇವವ, ನಾನು ತಪ್ಪು ಮಾಡಿಬಿಟ್ಟೆ. ಅಂಬ ಮೇಲಿರೋ ಪ್ರೀತಿಯಿಂದ ನಾನು ಮದುವೆ ಆಗ್ತಿರೋದಲ್ಲ, ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಆಗ್ತಿರೋದು. ಏನೋ ಹೇಳ್ತಿದ್ಯಾ? ಹೌದು ಕಮಲತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಅಂಬಾಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಊರವ್ರ ಮುಂದೆ ನನಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ಲು.
ಅದಕ್ಕೆ ಅವಳನ್ನ ಮದುವೆ ಆಗಿ ಅವಳಿಗೆ ಪಾಠ ಕಲಿಸ್ಬೇಕು ಅಂದ್ಕೊಂಡೆ. ಏನು ಬುಗುಳ್ದೆ? ನನ್ನ ಮಗಳು ಪಾಠ ಕಲಿಸ್ತೀಯಾ? ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವನ ನಾಶ ಮಾಡಕ್ ನೋಡ್ತೀಯಾ? ಬಿಡಿ. ಅಲ್ಲ ಕಮಲಕ್ಕ, ಮಹೇಶ್ವರನ್ನ ಕೊಲ್ಲಕ್ ಹೋದೋ ನೀವನು. ನನಗೂ ಅಮ್ಮಂಗೂ ಮಧ್ಯೆ ಬಂದ ಅಂತ ನಮ್ಮ ಮಹೇಶ್ವರನ್ನ ಸಾಯಿಸಕ್ಕೆ ಹೋಗಿದ್ದ. ಮಾವ ಇನ್ನೊಂದು ಜ್ಯೂಸು. ಕೊಡಮ್ಮ ಈ ದಗೆಗೆ ಬಾದಾಮಿ ಹಾಲು ತುಂಬಾ ಖುಷಿ ಕೊಡುತ್ತೆ ನಂಗೆ. ಮೀನಾ, ಎಲ್ಲಮ್ಮ ಯಜಮಾನ್ರು? ಇಲ್ವಲ್ಲ ಅಂತ ಸುಮ್ಮನೆ ಕೇಳ್ತಿದ್ದೀರೋ, ಸದ್ಯ ಇಲ್ವಲ್ಲ ಅಂತ ಸಂತೋಷವಾಗಿ ಕೇಳ್ತಿದ್ದೀರೋ? ಸುಮ್ಮನೆ ನೀನ್ಯಾಕೆ ಮಾತಾಡೋದು ಕಲ್ತಿದ್ಯಾ? ಅವರು ಬಾಡಿಗೆಗೆ ಅಂತ ಹೋಗಿದ್ದಾರೆ. ಓಹೋ, ಇಂಥ ದಿನಾನುನಾ? ಪಾಪ, ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಅಲ್ವಾ? ಮೀನಾ, ಒಂದ್ ನಿಮಿಷ. ಅಲ್ಲಮ್ಮ, ನನ್ನನ್ ಕೇಳಿದ್ರೆ ಚೆನ್ನಾಗಿರೋ ಹುಡುಗನೆ ಕೊಡ್ತಿದ್ನಲ್ಲ, ಅದ್ಯಾಕೆ ರೋಡ್ ಗೋಲ್ಡ್ ಹಾಕೊಂಡಿದ್ಯಾ? ಯಾಕೆ ತಾಯಿ ಬಂದಾಗ್ಲೆಲ್ಲ ಬುಡುಬುಡಿಕೆ ಆಡಿಸ್ಬಿಟ್ಟು ಹೋಗ್ತೀರಾ? ಯಾರು ಹೇಳಿದ್ರು ನಿಮಗೆ ರೋಡ್ ಗೋಲ್ಡ್ ಅಂತ? ನೋಡಿದ್ರೆ ಗೊತ್ತಾಗುತ್ತಲ್ಲ ಬೀಗ್ರೆ. ಏಯ್, ಸುಮ್ಮನೆ ಇರಮ್ಮ, ಸಾಕು. ಆ ಒಡವೆನೆಲ್ಲ ತಂದ್ಕೊಟ್ಟಿದ್ದು ನಾನೇ. ಹಾಗಾದ್ರೆ ನೀವೇ ಸುಮ್ಮನೆ ಇದ್ರೆ ಸರಿ. ನನ್ನ ಮೊಮ್ಮಗಳಿಗೆ ಗೋಲ್ಡ್ ಒಡವೆ ಹಾಕ್ತೀನ ನಾನು? ಆದ್ರೆ ಇದು ಏನು, ನಿನಗೆ ಬಿಲ್ ತಂದ್ಕೊಡ್ಬೇಕಾ? ನಾನು ಒಪ್ಪಿಸ್ಬೇಕಾ ನಾನು ನಿನ್ಗೆ? ಸೂರ್ಯ ಮೀನಾ ಇಬ್ಬರನ್ನು ಸೇರಿಸಿ ಅವ್ರಿಗೆ ತೊಂದರೆ ಕೊಡದೇ ಇದ್ರೆ, ಅವ್ರ ಮನ್ಸಿಗೆ ನೋವು ಮಾಡದೇ ಇದ್ರೆ ನಿನಗೆ ತಿಂದನ್ನ ಕರಗಲ್ಲ ತಾಯಿ. ಅಯ್ಯೋ ಮೀನಾ, ಸಾರಿ ಕಣಮ್ಮ, ನಾನು ನಿಂಗೆ ನೋವು ಮಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಅದೇ ಹಾಗೆ ಅನ್ನಿಸ್ತು. ಅನ್ಸಿದ್ರೆ ನೀನೇ ಮನ್ಸಲ್ಲಿ ಇಟ್ಕೋಬೇಕು. ಎಲ್ರ ಮುಂದೆ ಹೇಳಿ ಮಾನ ತೆಗೆದ್ ಯಾಕೆ? ದೊಡ್ಡ ಮನುಷ್ಯ ಅಂತ ಹೇಳ್ಕೊತೀರಾ? ಅಷ್ಟು ಗೊತ್ತಾಗಲ್ಲ ನಮ್ಮ ನಿನ್ಗೆ? ಅಮ್ಮ, ನಿನಗೆ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ ಅಲ್ವಾ? ಬರೀ ಬಯಸ್ಕೊಳ್ಳೋ ಕೆಲಸನೇ ಮಾಡ್ತೀಯಲ್ಲ ನೀನು. ಬಾ ನೀನು ಬಾ. ಶೇ ಕಸ್ತೂರಿ, ನಿಂತ ಜಾಗದಲ್ಲೇ ಐಸು ತೋರಿಸ್ಬಿಟ್ರಲ್ಲೇ ನಮ್ಮ ಬೀಗರು. ನಮ್ಮ ಯಜಮಾನ್ರು ಏನಾದರೂ ಅದನ್ನ ನಂಬಿದ್ದಿದ್ರೆ ಅದು ಯಾವ ಬ್ರ್ಯಾಂಡಲ್ಲಿ ನನ್ನನ್ನು ಹೊಡಿತಿದ್ರು ಏನೋ. ನೀನು ನನ್ನ ಜೊತೆ ಕೆರಳಾಗ್ ಬರ್ಲಿಲ್ಲ ಅಂದ್ರೆ ನಾನೇ ನಿನ್ ಮನೆಗೆ ಬರ್ತೀನಿ ಅಂತ ಕೂತಿದ್ದಾನೆ. ಅಯ್ಯೋ, ಒಂದು ಮುಗೀತು ಅನ್ನೋಷ್ಟ್ರಲ್ಲಿ ಇನ್ನೊಂದು ಶುರು ಮಾಡಿದ್ಯಲ್ಲ. ಇದನ್ನ ಹೇಗ್ ಸಾಲ್ವ್ ಮಾಡಿ ಸಾಯ್ಲಿ ನಾನು? ಇಲ್ಲ, ಯಾವ ಕಾರಣಕ್ಕೂ ಅಜಿತ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋ ಸಾಧ್ಯನೇ ಇಲ್ಲ. ಆ ಹುಡುಗನ ಹೆಸರು ಏನಂದೆ? ಆಕಾಶ್. ಅವನ ಬ್ಯಾಕ್ಗ್ರೌಂಡ್ ಅಂದ್ರೆ, ಆಸ್ತಿ ಅಂತಸ್ತು? ಬಡವಾನೆ.
ಅವನ್ನ ನೀನ್ ಪ್ರೀತಿ ಸರಿ, ಅವ್ರು ಏನು ಅಂತ ಅರ್ಥ ಆಯ್ತು. 10 ಲಕ್ಷ ತಗೊಂಡು ಹೋಗಿ ಅವ್ನ ಮುಖದ ಮೇಲೆ ಬಿಸಾಕ. ಆದ್ರೆ 10 ಲಕ್ಷ? ಅಯ್ಯೋ, ನಾನು ಹೇಗೋ ಕೊಡ್ತೀನಿ. ನೀನು ಈ ಅಪಾಯದಿಂದ ಪಾರಾದ್ರೆ ಸಾಕು. ಯಾವ ಅಪಾಯ? ಅದು ಅದು ಏನಾಯ್ತು ಮೇಡಮ್? ಏನಿಲ್ಲಮ್ಮ, ಅದು ಅಂಜು ಫ್ರೆಂಡ್ ಯಾರೋ ಒಬ್ಳು ಪಾಪ ತುಂಬಾ ಕಷ್ಟದಲ್ಲಿದ್ದಾಳಂತೆ. 10 ಲಕ್ಷ ಸಾಲ ಬೇಕು ಅಂತ ಕೇಳ್ತಿದ್ಲಂತೆ. ಕೊಟ್ರಾಯ್ತು ಬಿಡಮ್ಮ ಅಂತ ಹೇಳ್ತಿದ್ದೆ ಅಷ್ಟೇ. ಆದ್ರೆ ನೀವು ಈ ಅಪಾಯದಿಂದ ಪಾರಾದ್ರೆ ಸಾಕು ಅಂತ ಹೇಳಿದ್ರಲ್ಲ. ಛೇ, ಹಾಗೆ ಕೇಳಿಸ್ತಾ ನಿಮ್ಗೆ? ಅವಳ ಅಪಾಯದಿಂದ ಪಾರಾದ್ರೆ ಸಾಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಬೇಬಿ? ಎಸ್, ಆಫ್ ಕೋರ್ಸ್, ಅದನ್ನೇ ಮಾವು ಕೂಡ ಹೇಳ್ತಾ ಇದ್ದಿದ್ದು. ಸರಿ ಆಯ್ತು, ಇಬ್ರು ತಿಂಡಿಗೆ ಬನ್ನಿ. ಹಾ ಬಂದೆ. ಅಂಜು ಬಮ್ಮ, ತಿಂಡಿಗೆಲ್ಲೂ ಕಾಯ್ತಿರ್ತಾರೆ. ಸಹಾಯ ಮಾಡೋರ ಮುಖದಲ್ಲಿ ಇಷ್ಟೊಂದು ಭಯ ಯಾಕೆ? ಅದು ಅಲ್ಲದೆ ನನ್ನ ನೋಡಿ ಸರ್ಕಾಸ್ಟಿಕ್ ಸ್ಮೈಲ್ ಬೇರೆ. ಅವರು ಅಂಜನಾಗೆ ಹೇಳಿದ್ದು ನೀನು ಈ ಅಪಾಯದಿಂದ ಪಾರಾದ್ರೆ ಸಾಕು ಅಂತ. ಆದರೆ ಇವ್ರು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರು? ಸತ್ಯವತಿ, ಸ್ವಾಮಿ, ಏನಾಗಿದೆ ನಿನಗೆ? ಇಷ್ಟೊಂದು ನೀರನ್ನು ಇಷ್ಟು ಚಿಕ್ಕ ಗಿಡಕ್ಕೆ ಸುರಿದರೆ ಏನಾಗಬೇಕು? ಹೌದಲ್ಲವೇ ಸ್ವಾಮಿ? ಇಷ್ಟು ಚಿಕ್ಕ ಗಿಡಕ್ಕೆ ಒಂದೇ ಬಾರಿ ಇಷ್ಟು ನೀರು ಸುರಿದರೆ ಅದು ತಡೆದುಕೊಳ್ಳುವುದಿಲ್ಲ, ಹಾಗೆ ಬೆಳೆದು ಹೆಮ್ಮರವೂ ಆಗುವುದಿಲ್ಲ ಅಲ್ಲವೇ? ಅದನ್ನು ತಿಳಿದು ಹೀಗೇಕೆ ಮಾಡುತ್ತಿರುವೆ ಸತ್ಯವತಿ? ನಾನು ಮಾಡಿದರೆ ತಪ್ಪು, ನೀವು ಮಾಡಿದರೆ ಸರಿ ಅಲ್ಲವೇ? ಇದೇನು ಮಾತನಾಡುತ್ತಿರುವೆ ನೀನು? ನನ್ನಿಂದಾದ ತಪ್ಪಾದರೂ ಏನು? ಇನ್ನೇನು ಹೇಳಲಿ ಸ್ವಾಮಿ? ಜಮದಗ್ನಿ ಭೃಗು ಆಶ್ರಮದಿಂದ ಮರಳಿ ಬಂದ ತಪ್ಪಿಗೆ ಅವನಿಗೆ ಕ್ಲಿಷ್ಟವಾದ ಶಿಕ್ಷೆಯನ್ನೊಡ್ಡಿ ಸಾಲಿಗ್ರಾಮವನ್ನು ತರಲು ಹೇಳಿದಿರಿ. ಬಂದ ಅಪಾಯಗಳನ್ನೆಲ್ಲ ಗೆದ್ದು ಬಂದರೆ ಮತ್ತೆ ಈಗ ಅವನನ್ನು ಮೃಗುಗಳ ಆಶ್ರಮಕ್ಕೆ ಕಳುಹಿಸಿದ್ದೀರಿ. ಅವನಿಗೆ ಅಲ್ಲಿಯ ಕಷ್ಟಗಳನ್ನು ಸಹಿಸಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಸಹಿಸಲಾಗದ್ದೇನೂ ಇಲ್ಲ ಸತ್ಯವತಿ. ಜಮದಗ್ನಿ ಭೃಗುವಿನ ಬಳಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಅದಕ್ಕವನು ಅಲ್ಲಿರುವುದೇ ಸೂಕ್ತ. ಇರಬಹುದು, ಆದರೆ ಅಲ್ಲಿಯ ವಾತಾವರಣ ಹಿಡಿಸದೆ ಒಮ್ಮೆ ಅವನು ಮರಳಿ ಬಂದಿದ್ದಾನೆ. ಅವರ ಕಾಠಿಣ್ಯವನ್ನು ಒಮ್ಮೆಲೆ ಅವನಿಂದ ಸಹಿಸಲಾಗುವುದಿಲ್ಲ ಎಂದರ್ಥ ಅಲ್ಲವೇ? ಅದು ಅಲ್ಲದೆ ಜಮದಗ್ನಿಯನ್ನು ಮತ್ತೆ ಮೃಗು ಮಹರ್ಷಿಗಳು ಒಪ್ಪಿಕೊಳ್ಳುತ್ತಾರೆಯೇ? ಜಮದಗ್ನಿ, ಇಂದಿನಿಂದ ನಿನ್ನ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳು ಆರಂಭವಾಗಿದೆ. ಇಲ್ಲಿ ನಿನಗೆ ಪ್ರತಿಯೊಂದು ಕ್ಷಣವೂ ಮಹತ್ವವಾಗಿರುತ್ತದೆ. ಹುಟ್ಟುವುದು ಸಾಧನೆಯಾಗುವುದಿಲ್ಲ,
ನಾವು ಬದುಕಿದ ರೀತಿ ಚರಿತ್ರೆ ಎಂದು ಕರೆಸಿಕೊಂಡಾಗ ಅದೇ ನಿಜವಾದ ಸಾಧನೆ. ನಿನ್ನ ಹೆಸರಿನಲ್ಲಿ ಇತಿಹಾಸ ಸೃಷ್ಟಿಗೊಳ್ಳಬೇಕಾದರೆ ಅದಕ್ಕೆ ತಕ್ಕಾದ ಶ್ರಮವನ್ನು ನೀನು ಹಾಕಲೇಬೇಕು. ಖಂಡಿತವಾಗಿಯೂ ನಾನು ನನ್ನ ಶಕ್ತಿಯನ್ನು ಮೀರಿ ಪ್ರಯತ್ನಿಸುತ್ತೇನೆ ಅಜ್ಜ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ. ಕೇಳು ಜಮದಗ್ನಿ. ಬುದ್ಧಿಗಳೇ, ನಿಮ್ಮಿಂದ ನಮ್ಮ ಊರಿನ ಕಷ್ಟ ಎಲ್ಲ ಬಗೆಹರಿತು. ಆದರೆ ನಮ್ಮ ತಪ್ಪನ್ನು ಮಾತ್ರ ಯಾವತ್ತೂ ಮರೆಯಲ್ಲ. ಹೌದು ಬುದ್ಧಿಗಳೇ, ದೇವ್ರಿಗೆ ಸಮನಾಗಿರೋ ನಿಮ್ಮನ್ನೇ ಚಿತೆ ಮೇಲೆ ನಿಲ್ಲಿಸ್ಬಿಟ್ವಿ ಅಂತ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಅದಕ್ಕೆ ಊರವ್ರ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀವಿ. ಕೆಲವೊಮ್ಮೆ ಪರಿಸ್ಥಿತಿಯ ಅನಿವಾರ್ಯತೆ ನಮ್ಮಿಂದ ಹೀಗೆಲ್ಲ ಮಾಡಿಸುತ್ತೆ. ಹೀಗೆಲ್ಲ ಮಾಡೋದಕ್ಕೆ ನಿಮಗೂ ಸಹಜವಾಗಿ ಇಷ್ಟ ಇರೋದಿಲ್ಲ. ಪಾಪ ನೀವೆಲ್ಲ ಭಯಕ್ಕೆ ಒಳಗಾಗಿದ್ರಿ, ಹಾಗಾಗಿ ಇದೆಲ್ಲ ಆಯಿತು ಅಷ್ಟೇ. ನಿಮ್ಮದು ದೊಡ್ಡತನ ಬುದ್ಧಿಗಳೇ. ನಾವು ಇಷ್ಟೆಲ್ಲ ದೊಡ್ಡ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸ್ತಾ ಇದ್ದೀರಲ್ಲ. ಕ್ಷಮೆಗಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ. ಇಷ್ಟಕ್ಕೂ ಹೀಗೆಲ್ಲ ಆಗೋದಕ್ಕೆ ನಮ್ಮೊಳಗಿರೋ ಅಜ್ಞಾನ ಕಾರಣ. ಸಂಸಾರ ಅಂದಮೇಲೆ ಕಷ್ಟ, ದುಃಖ, ಸಂಕಷ್ಟ ಇವೆಲ್ಲ ಅನುಭವಕ್ಕೆ ಬರ್ತಾನೆ ಇರುತ್ತೆ. ಅದನ್ನು ಅಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಭಯ ಹುಟ್ಟಿಸುತ್ತೆ. ಅದೇ ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಒಂದು ಅನುಭವದಂತೆ, ಪಾಠದಂತೆ ಕಾಣಿಸುತ್ತೆ. ಯಾವುದಕ್ಕೂ ಭಯ ಪಡಬೇಡಿ. ಹೇಗಿದ್ರು ಇದನ್ನೆಲ್ಲ ಮಾಡ್ತಾ ಇದ್ದ ಭಾಸ್ಕರಾನಂದನೇ ಈಗಿಲ್ಲ. ಸುಮ್ಮನೆ ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ನೀವು ಹೆದರ್ಕೊಳ್ಳೋದಲ್ಲದೆ ಅಕ್ಕಪಕ್ಕದವ್ರನ್ನೂ ಬೆಚ್ಚಿ ಬೀಳಿಸ್ಬೇಡಿ. ಆದರೂ ಸುಳ್ಳು ಹೇಳೋದಿಲ್ಲ ಬುದ್ಧಿಗಳೇ. ನಮ್ಮೊಳಗೆ ಏನೋ ಒಂದು ಸಣ್ಣ ಭಯ ಇರೋದು ನಿಜ ಬುದ್ಧಿಗಳೇ. ಆ ಭಯ ನಿಮ್ಮಿಂದ ಸದ್ಯದಲ್ಲೇ ಹೋಗುತ್ತೆ, ಹೋಗಬೇಕು. ಜ್ಞಾನದ ದೀಪ ನಿಮ್ಮನ್ನು ಬೆಳಗುತ್ತೆ. ಆಗ ಸಹಜವಾಗಿ ಭಯ ದೂರ ಆಗುತ್ತೆ. ಸರಿ ಬುದ್ಧಿ, ನಾವಿನ್ನು ಹೊರಡ್ತೀವಿ. ಹೋಗಿ ಬನ್ನಿ. ನಮ್ಮ ಅರಿವಿಗೆ ಬರದೇ ಇರೋ ಶಕ್ತಿ ಕೆಲಸ ಮಾಡ್ತಾ ಇರೋದಂತೂ ಹೌದು. ಆ ನಕ್ಷೆ ಅಷ್ಟು ಸುಲಭವಾಗಿ ನನ್ನ ಕಣ್ಣಿಗೆ ಕಾಣೋ ಹಾಗಿಲ್ಲ. ಇದು ನನ್ನ ತಲೆಗೆ ಹೊಳಿಲಿಲ್ವಲ್ಲ. ಇಷ್ಟೊತ್ತವರೆಗೂ ನಾನು ಹುಡುಕಿದ ರೀತಿ ತಪ್ಪಾಯ್ತಾ? ಇಲ್ಲ, ಏನೋ ಒಂದು ಕುರುಹು ಇದ್ದೇ ಇರುತ್ತೆ. ನೋಡ್ತೀನಿ. ಏನಕ್ಕ ಇದೆಲ್ಲ? ಅಣ್ಣ ಕಂಗ್ರಾಚುಲೇಷನ್ ಅಣ್ಣ. ಯಾಕ್ರು ಏನಾಯ್ತರ? ಏನಣ್ಣ ಮದುವೆ ಆಯಿತು, ನಮ್ಗೆ ಯಾರಿಗೆ ಹೇಳಲ್ಲ ಅಣ್ಣ. ನನ್ನ ಮದುವೆ ಆಗಿರೋ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಏನಣ್ಣ ನೀನು ತಾಯಿ ಕತ್ತಿರೋ ಇರೋ ಊರು ತುಂಬ ಎಲ್ಲ ವೈರಲ್ ಆಗೈತೆ ಅಣ್ಣ. ಫಲಮಣ್ಣ ಯಾರು ಬಂದಿದ್ದಾರೆ ಮನೆಗೆ? ಅತ್ತೆ ಗೆಸ್ಟ್ ಕೂಡ ಬರ್ತಿದ್ದಾರೆ. ಅಣ್ಣ ಅದಕ್ಕೆ ಅಲ್ಲ ಅಣ್ಣ, ಅವ್ರಿಗೆ ಹುಷಾರಿಲ್ಲ, ಅರೆಸ್ಟ್ ಮಾಡ್ತೀವಲ್ಲ. ಅಯ್ಯೋ ನಾವು ಅದಕ್ಕೆ ನೋಡೋಕ್ಕೆ ಅಂತ ಬಂದಿದ್ವಿ ಅಣ್ಣ. ಇನ್ನೂ ಸರಿ ಬಂದ್ರೆ ಹೊಡ್ರು ಅಣ್ಣ. ಅಣ್ಣ ಅದಕ್ಕೆ ಬಂದರು, ಅದಕ್ಕೆ ಬಂದ ಲವ್ ಅಬ್ಬಾ ಬಂದ ಕಣ. ಅದಕ್ಕೆ ಬನ್ನಿ. ಅದೇ ಬಂದಿದ್ದೀವಿ ಅದಕ್ಕೆ. ಹಾಯ್ ಅದಕ್ಕೆ. ಹಾಯ್ ಮೈನಸ್, ಏನು ಹೇರ್ ಕಟಿಂಗ್ ಓಡಿಸಿಲ್ಲ ಯಾರು? ಅದಕ್ಕೆ ಇದು ನಮ್ಮ ಟ್ರೇಡ್ ಮಾರ್ಕ್. ಅದಕ್ಕೆ
ಕಂಗ್ರಾಚುಲೇಷನ್ ಅದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹುಲಿಗಳಿಗೆ ಎಚ್ಚರಿಕೆ ಅನ್ನೋ ಮನೆಯಲ್ಲಿ ಚಿಂಬಳಿ ಹಾಕೊಂಡ್ರಿ ಅದಕ್ಕೆ. ಹೆಂಗಸರಿಗೆ ಪ್ರವೇಶ ಇಲ್ಲ ಅನ್ನೋ ಮನೆಗೆ ಯಜಮಾನ ಹಾಕೊಂಡ್ರಿ ಅದಕ್ಕೆ ನೀವು. ಹೋಯ್ತಲ್ಲ ಹೌದು. ಇರೋಣ ಅದಕ್ಕೆ ನಿಮ್ಗೆ ಹುಷಾರಿಲ್ವಾ ಅದಕ್ಕೆ? ಹಾಗೇನೇ ಇಲ್ವಲ್ಲ, ನನ್ನ ಗಂಡನ ಮನೆಗೆ ಬಂದಾಗಿಂದ ರಾಣಿ ಥರನೇ ಇದ್ದೀನಿ ನಾನು. ಮತ್ತೆ ಅಣ್ಣ ನಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ. ಓಹ್ ಅದು ನನ್ನ ಗಂಡಂಗೆ ನನ್ನ ಬ್ಯೂಟಿ ಅಂದರೆ ಸ್ವಲ್ಪ, ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ. ಏಯ್ ಹೋಗ ಕೆಪ್ತಂಬರ ಆರಾಮ್ ನೀವು ಅಲ್ಲಿ ನಿಂತ್ಕೊ. ಯಾಕಣ್ಣ ಸಂಕೋಚ ಪಡ್ತಿದ್ದೀರ? ಒಂದು ಸೆಲ್ಫಿ ಅಲ್ಲ? ಸೆಲ್ಫಿ ನಾ ತಗೊಳ್ಳಿ. ಅಣ್ಣ ಒಂದು ಸ್ವಲ್ಪ ಇಸ್ಮಾಯಿಲ್ ಅಣ್ಣ. ಕೆಟ್ಟಂದ್ರ ಕೇಕಾ? ಅಯ್ಯೋ ನಮ್ಮ ಮನೇಲಿ ಮಾವ ಬಾವ ಯಾರು ಇಲ್ಲ, ಬೇಡ ಇದೆಲ್ಲ ಯಾಕೆ? ಅದಕ್ಕೇನಂತೆ ಇವಾಗಲೇ ಪಪ್ಪಂಗೆ ಫೋನ್ ಮಾಡ್ತೀನಿ. ಯಾಕೆ ಅವ್ರು ಬಂದು ನಮ್ಮನ್ನೆಲ್ಲ ಅಣ್ಣ ದೊಡ್ಡ ಬಸ್ ಇಲ್ಲೇನ? ಅವರು ಕೆಲಸ ಅಂತ ಹೊರಡೋಗಿದೆ. ಏ ಚಕೋರ ಬೇಕು ನಾನು ಕೊಡೋದು ಮತ್ತೋಗ್ಬಿಟ್ಟಿದ್ದಾನ. ಥೂ ಏಯ್ ಬಂದ್ಬಿಡ. ಓಕೆ ಇತ್ತ ಕೇಕ್ ಕಟ್ ಮಾಡಿ. ಅಯ್ಯೋ ಕೃಷ್ಣ, ಅಲ್ಲ ಉಗ್ರಲ್ಲಿ ಕಟ್ಟಾಗುವಂಥದ್ನ ಲಾಂಗ್ ಎಲ್ಲ ಯಾಕೆ ಅಂತ? ಅದಕ್ಕೆ ಇದೆಲ್ಲ ಅಭ್ಯಾಸ ಅಲ್ಲಿಸ್ತದೆ, ಭಯ ಬೀಳ್ತಾವ್ರೆ. ಅದಕ್ಕೆ ಇದು ಓಕೆನಾ? ಓಹ್ ಸಿದ್ದಯ್ಯ, ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ನಿಮ್ಮ ನೋಡಿ ಎಷ್ಟು ವರ್ಷ ಕಳೆದೋಯ್ತು. ಹೇಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ ಹೇಳಿ? ನೋಡಿ ಇಷ್ಟು ಮಾತ್ರ. ಸಿದ್ದಯ್ಯ, ಇವರೇ ನನ್ನ ವೈಫ್ ಶ್ರಾವಣಿ. ಶ್ರಾವಣಿ, ಸಿದ್ದಯ್ಯವ್ರು ಅಂತ ಹೇಳಿದ್ನಲ್ಲ, ಇವರೇ ಅವರು. ನಮಸ್ಕಾರ ಕಣ್ರಮ್ಮ. ನಮಸ್ತೆ. ಶ್ರಾವಣಿ, ನಾನು ಆಗ್ಲೇ ಹೇಳಿದ್ನಲ್ಲ, ಇವ್ರ ಕೈಯಲ್ಲಿ ಮಾಡಿರೋ ಅಡುಗೆ ನಳಪಾಕ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀನು ತಿಂದ್ರೆ ಮತ್ತೆ ಒಂಬಾಪುರಕ್ಕೆ ಅದಕ್ಕಂತಾನೆ ಬರ್ಬೇಕನ್ಸುತ್ತೆ. ನೋಡಿ ನೋಡಿ, ನನ್ನನ್ನು ಹೊಗಳ್ಕೊಂಡು ನೀವು ಇಲ್ಲೇ ನಿಂತ್ಕೊಬಿಟ್ರಿ. ಬನ್ನಿ ಬನ್ನಿ, ಬಾಗ್ಲು ತೆಗಿತೀನಿ. ಶ್ರಾವಣಿ, ಇದೆ ನಮ್ಮ ತಾತ ಮುತ್ತಾತ ಇದ್ದಿದ್ದ ಮನೆ. ಯಾಕಲ್ಲ ನಿಂತ್ಕೊಬಿಟ್ರಿದ್ದೇನೆ? ಬನ್ನಿ ಒಳಗಡೆ. ಬಾ ಶ್ರಾವಣಿ. ಬನ್ನಿ ಶ್ರಾವಣಿ.
ಕ್ಲಾಕ್ ಸೌಂಡ್ ಅಲ್ವಾ ಇದು? ಇಷ್ಟು ಜೋರಾಗಿ ಎಲ್ಲಿಂದ ಬರ್ತಾ ಇದೆ? ಅಷ್ಟು ದೊಡ್ಡ ಕ್ಲಾಕು ಈ ಮನೇಲಿ ಎಲ್ಲಿದೆ? ಶ್ರಾವಣಿ, ಶ್ರಾವಣಿ, ಇಲ್ಲೇನು ಮಾಡ್ತಿದ್ದೆ? ಇನ್ನೂ ನೀನು ಈ ಮನೇಲಿ ನೋಡ್ಬೇಕಾದ್ರೆ ತುಂಬ ಇದೆ. ಮನೆ ತೋರಿಸ್ತೀನಿ ಬಾ.